ಇವಾಂಕಾ ಟ್ರಂಪ್ರನ್ನ ಹಿಗ್ಗ ಮುಗ್ಗ ಥಳಿಸ್ತಾ ಇದೆ ಅಮೆರಿಕ ಮಾಧ್ಯಮ. ಅಷ್ಟಕ್ಕೂ ಕಾರಣ ಆದ್ರೂ ಏನು? 3 ದಿನಗಳ ಜಾಗತಿಕ ಉದ್ಯಮಶೀಲತಾ ಶೃಂಗಸಭೆ ಅಂದ್ರೆ GES ನಲ್ಲಿ ಭಾಗವಹಿಸುವುದಕ್ಕಾಗಿ ಹೈದರಾಬಾದ್ಗೆ ಬಂದಿರುವ ಇವಾಂಕಾ ಟ್ರಂಪ್ ಈಗಾಗಲೇ ಭಾರತದಾದ್ಯಂತ ತಮ್ಮ ಹವಾನ ಸೃಷ್ಟಿಸಿದ್ದಾರೆ. ಭಾರತೀಯ ಮಾಧ್ಯಮಗಳಂತೂ ಗ್ಲಾಮರ್ ಬೊಂಬೆ ಇವಾಂಕಾರಿಗೆ ನಿನ್ನೆ ಅಂದ್ರೆ ನವೆಂಬರ್ 28ನೇ ತಾರೀಕು ಸಾಕಷ್ಟು ಪ್ರಚಾರವನ್ನ ಕೊಟ್ಟಿದೆ. ಆದ್ರೆ ಅಮೆರಿಕ ಮಾಧ್ಯಮಗಳು ಮಾತ್ರ ಇವಾಂಕಾ ಭಾರತ ಭೇಟಿಯನ್ನ ಋಣಾತ್ಮಕವಾಗಿ ಚಿತ್ರಿಸ್ತಾ ಇದೆ. ದೊಡ್ಡಣ್ಣನ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭಕ್ಕೆ ಈ ಚೆಂದುಳ್ಳಿ ಚೆಲುವೆ ಮೇಲೆ ಮುನಿಸಾದ್ರೂ ಯಾಕೆ? ಅಮೆರಿಕ ಮಾಧ್ಯಮಗಳು ಇವಾಂಕಾ ಭಾರತ ಭೇಟಿಯನ್ನ ಹಿಗ್ಗ ಮುಗ್ಗ ಥಳಿಸ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಹಾಗ್ ನೋಡಕ್ ಹೋದ್ರೆ ಅಲ್ಲಿನ ಮಾಧ್ಯಮಗಳ ಅಭಿಪ್ರಾಯವನ್ನ ಅಲ್ಲಗಳೆಯುವಂತೂ ಇಲ್ಲ. ಯಾಕಂದ್ರೆ ಜಾಗತಿಕ ವೇದಿಕೆಯೊಂದರಲ್ಲಿ 100 ದೇಶಗಳ ಜೊತೆ ಅಮೆರಿಕದಂತಹ ದೈತ್ಯ ರಾಷ್ಟ್ರದ ಪ್ರತಿನಿಧಿಯನ್ನಾಗಿ ಕೇವಲ ಅಧ್ಯಕ್ಷರ ಸಲಹೆಗಾರರನ್ನ ಕಳಿಸೋದು ಸರಿನಾ? ಇದರಿಂದ ಅಮೆರಿಕದ ಮಾನ ಮರ್ಯಾದೆ ಏನಾಗತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನಾವು ತಪ್ಪು ಅಂತ ಹೇಳೋಕಾಗಲ್ಲ. ಇನ್ನು ಇವಾಂಕಾ ಪ್ರತಿನಿಧಿತ್ವ ಸಮಂಜಸವೇ? ಅಮೆರಿಕ ಮಾಧ್ಯಮಗಳು ಇವಾಂಕಾ ಭೇಟಿಯನ್ನ ಹಲವು ಆಯಾಮಗಳಿಂದ ವಿಶ್ಲೇಷಿಸ್ತಾ ಇದೆ. ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಈ ಸಮ್ಮೇಳನದಲ್ಲಿ ಸ್ವತಃ ಭಾಗವಹಿಸಿ ಈ ವೇದಿಕೆಯ ಗಾಂಭೀರ್ಯವನ್ನ ಅರ್ಥ ಮಾಡಿಸಿದ್ರು. ಆದ್ರೆ ಈಗಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುತ್ರಿ ಎಂಬ ಕಾರಣಕ್ಕೆ ಯಾವ ಪ್ರಭಾವಿ ಔಪಚಾರಿಕ ಹುದ್ದೆಯನ್ನು ಹೊಂದಿಲ್ಲದ ಇವಾಂಕಾರನ್ನ ಈ ಸಮ್ಮೇಳನಕ್ಕೆ ಕಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಮಹಿಳಾ ಸಬಲೀಕರಣ ಅನ್ನೋದು ಕೇವಲ ನಾಟಕನ? ಮಹಿಳಾ ಸಬಲೀಕರಣ, ಕಾರ್ಮಿಕರ ಹಿತಾಸಕ್ತಿ ಅಂತೆಲ್ಲ ಬೊಬ್ಬೆ ಇಡುವ ಇವಾಂಕಾ ತಮ್ಮದೇ ಬಟ್ಟೆ ಕಾರ್ಖಾನೆಯಲ್ಲಿ ಎಷ್ಟು ಕಡಿಮೆ ಕೂಲಿಗೆ ಮಹಿಳೆಯರನ್ನು, ಭಾರತೀಯ ಕಾರ್ಮಿಕರನ್ನ ದುಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾ? ಹೋದ್ ಕಡೆ ಎಲ್ಲ ಅವರು ತಮ್ಮ ಆಭರಣ ಮತ್ತೆ ಬಟ್ಟೆ ಕಂಪನಿಗಳ ಪ್ರಚಾರ ಮಾಡೋದಲ್ಲದೆ ಇನ್ನೇನ್ ತಾನೇ ಮಾಡ್ತಾರೆ ಅಂತ ಮಾಧ್ಯಮಗಳು ಕಾರವಾಗಿ ಪ್ರಶ್ನಿಸ್ತಾ ಇದೆ. ಇನ್ನು ಭಾರತವನ್ನು ವ್ಯಂಗ್ಯವಾಗಿ ಚಿತ್ರಿಸ್ತಾ ಇದೆಯಾ ಅಮೆರಿಕ ಮಾಧ್ಯಮ? ಕೇವಲ ಇವಾಂಕಾ ಟ್ರಂಪ್ರನ್ನ ಮಾತ್ರವಲ್ಲದೆ ಭಾರತವನ್ನು ಕೂಡ ಅಮೆರಿಕ ಮಾಧ್ಯಮಗಳು ಪರೋಕ್ಷವಾಗಿ ವ್ಯಂಗ್ಯವಾಡ್ತಾ ಇದೆ. ಇವಾಂಕಾ ಟ್ರಂಪ್ ಬರ್ತಾರೆ ಅಂತ ಭಾರತದ ರಸ್ತೆಗಳನ್ನ ಗುಡಿಸಿ ಭಿಕ್ಷುಕರು ಮತ್ತು ಬೀದಿ ನಾಯಿಗಳಿಂದ ಮುಕ್ತಗೊಳಿಸಲಾಗಿದೆ. ಒಟ್ನಲ್ಲಿ ಇವಾಂಕಾ ಆಗಮನವನ್ನ ಭಾರತ ರಾಯಲ್ ವಿಸಿಟ್ ಅನ್ನುವಂತೆ ನೋಡಿದೆ ಅಂತ ಇಲ್ಲಿನ ವೆಬ್ಸೈಟ್ ಒಂದು ಬರ್ಕೊಂಡಿದೆ. ಇನ್ನು ಮಹಿಳಾ ರಕ್ಷಣೆ, ಕಾರ್ಮಿಕರ ಸಮಸ್ಯೆ, ಮಕ್ಕಳ ಹಕ್ಕು ಇತ್ಯಾದಿ ಹೋರಾಟಗಳು ಬಂದಾಗ ಎಲ್ಲೂ ಕೂಡ ಇವಾಂಕಾ ಸಮರ್ಥ ನಾಯಕತ್ವ ವಹಿಸಲ್ಲ. ಆದ್ರೆ ಅವ್ರಿಗೆ ಎಲ್ಲಾ ವಿಷಯಗಳು ಜನಪ್ರಿಯತೆಗೋಸ್ಕರ ಮಾತ್ರವೇ ಬೇಕಾಗಿದೆ ಅಂತ ಕೂಡ ಮಾಧ್ಯಮಗಳು ಹೀಯಾಳಿಸ್ತಾ ಇದೆ. ಅವರು ಒಬ್ಬ ಉದ್ಯಮಿ ಆಗ್ಬೋದೇ ಹೊರತು ಜನನಾಯಕಿ ಆಗಲಾರರು ಅಂತ ಒಂದು ಅರ್ಥದಲ್ಲಿ ಮಾಧ್ಯಮಗಳು ಅವರ ನಡೆಯನ್ನ ಚಿತ್ರಿಸ್ತಾ ಇದೆ. ಒಟ್ನಲ್ಲಿ ಇವಾಂಕಾ ಟ್ರಂಪ್ ಭಾರತಕ್ಕೆ ಬಂದಿರೋದು ಭಾರತದಲ್ಲಿರೋರ್ಗೆ ಖುಷಿಯಾಗಿದ್ಯೇ ಹೊರತು ಅಮೆರಿಕದಲ್ಲಿರೋರ್ಗೆ ಖುಷಿ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಮತ್ತೆ ಇವಾಂಕಾ ಟ್ರಂಪ್ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ.